ವಿಚಾರದಲ್ಲಿ ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಹೇಳ್ತಿರುವಂಥದ್ದು 14 ಸೈಟ್ಗಳನ್ನು ಬಿಟ್ಟು ಇಡಿ ತನಿಖೆ ಮಾಡಬೇಕು ಅನ್ನೋದು. 14 ಸೈಟನ್ನು ಇನ್ಕ್ಲೂಡಿಂಗ್ ತನಿಖೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿರೋದಲ್ಲ. ಬಿಜೆಪಿ ಅದನ್ನು ತಪ್ಪಾಗಿ ಅರ್ಥೈಸ್ತಿದ್ದಾರೆ. ಒಂದು ವೇಳೆ 14 ಸೈಟ್ ಇನ್ಕ್ಲೂಡ್ ಮಾಡಿದರೆ ಕಂಟೆಂಪ್ಟ್ ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ. ನೋಡಿ, ಅವರು ಕಾಂಗ್ರೆಸ್ ಅವರು ಬಚಾವ್ ಆಗೋದಕ್ಕೋಸ್ಕರ ಏನೇನು ಬೇಕೋ ಅಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಕೋರ್ಟ್ ಇದೆ, ಈಗಾಗಲೇ ಹೈಕೋರ್ಟು ಇಡಿಗೆ ತನಿಖೆ ಮಾಡೋಕ್ಕೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅವರು ಈಗ ಯಾವ ಅಧಿಕಾರಿ ಕಮಿಷನರ್ ಅಲಾಟ್ ಮಾಡಿದ್ದಾನೋ ಅಷ್ಟು ತನಿಖೆ ಆಗ್ತೈತೆ ಅಷ್ಟೇ. ಈಗ ಅದರಲ್ಲಿ ಇವ್ರದ್ದು ಬಿಡಬೇಕು ಅವ್ರದ್ದು ಬಿಡಬೇಕು ಅಂತ ಏನು ಆದೇಶ ಮಾಡಿಲ್ಲ. ಆದೇಶದಲ್ಲಿ ಕ್ಲಿಯರ್ ಇರುವಂಥದ್ದು ಅಲ್ಲಿನ ಕಮಿಷನರ್ ಏನಿದ್ದಾನೆ ಅವನ ತಪ್ಪುಗಳೇನು ಮಾಡಿದ್ದಾನೆ ಅದರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಹೇಳಿರೋದು. ಈಗಾಗಲೇ ಇ ಡಿ ಅವರು ಇನ್ನೂ 300 ಕೋಟಿಯಿಂದ 400 ಕೋಟಿಯಷ್ಟು ಪ್ರಾಪರ್ಟಿನ ಸೀಸ್ ಮಾಡಿದ್ದಾರೆ. ಇ ಡಿ ಅವರಿಗೆ ಬಿಟ್ಟರೆ ಇನ್ನೂ ಒಂದು 2-3 ಸಾವಿರ ಕೋಟಿ ಅಕ್ರಮವಾಗಿ ಯಾರ್ಯಾರಿಗೂ ಹೋಗಿದೆ ಅದೆಲ್ಲ ಬರುತ್ತೆ. ಅದರ 14 ಸೈಟ್ ಬಿಡಬೇಕು, ಮುಖ್ಯಮಂತ್ರಿ ಇರೋದ್ರಿಂದ 14 ಬಿಡಬೇಕು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಂತ್ರಿ ಯಾರನ್ನ ಇದ್ದರೆ ಅವ್ರಿಗೊಂದು 5 ಬಿಡಬೇಕು, MLA ಇದ್ದರೆ ಅವ್ರಿಗೊಂದು 2 ಬಿಡಬೇಕು. ಏನಿದು ಹಂಚ್ಕೊಳೋದ? ಇಲ್ಲ ಏನು ಗುಡ್ಡೆ ಹಾಕೋಣ ನ್ಯಾಯನ ಇದು? ಹಂಗಲ್ಲ. ಕೋರ್ಟ್ ಆದೇಶ ಮಾಡಿರೋವಂಥದ್ದು ಇ ಡಿ ತನಿಖೆಗೆ ಯಾವುದೇ ರೀತಿಯ ಅಡೆತಡೆ ಇರಲ್ಲ, ನೀವು ಮಾಡಿ ಅಂತ ಕೊಟ್ಟಿದ್ದಾರೆ. ಕಮಿಷನರು ಆ್ಯಕ್ಚುಲಿ ಒರಿಜಿನಲ್ ಕೇಸು ಆ ಕಮಿಷನರ್ ಮೇಲೆ ಹೋಗಿದ್ದಂಥದ್ದು. ಈಗ ಅವನು ಏನೇನು ಅಕ್ರಮ ಮಾಡಿದಾನೋ ಎಲ್ಲ ಆಯ್ತದೆ. ಅವನು ಸಿದ್ದರಾಮಯ್ಯನವ್ರಿಗೆ ಅಕ್ರಮ ಕೊಟ್ಟಿದ್ದರೆ ಅದು ತನಿಖೆ ಆಗೇ ಆಗ್ತೈತೆ. ಅವ್ರು ಬಿಡಬೇಕು ಅಂತ ಯಾವ ಕೋರ್ಟ್ ಆರ್ಡರ್ ಇದೆ? ಹಂಗಂತ ಸಪ್ರೇಟ್ ಆರ್ಡ್ರ್ ಇದ್ದರೆ ಇನ್ನು ಮುಂದೆ ಈ ರಾಜ್ಯದಲ್ಲಿ ಈ 14 ಸೈಟ್ ಬಿಟ್ಟು ಉಳಿದದ್ದೆಲ್ಲ ತನಿಖೆ ಮಾಡಿ 14 ಮಾತ್ರ ಮುಟ್ಟಬೇಡಿ ಅಂತ ಯಾವುದಾನ ಕೋರ್ಟ್ ಆದೇಶ ಕೊಟ್ಟರೆ ತೋರಿಸ್ಲಿ ಅವರು. ಅದು ಬಿಟ್ಬಿಟ್ಟು ಅವ್ರಿಗೆ ಮೂಗಿನ ನೇರಕ್ಕೆ ಏನೇನಾಗಬೇಕು ಅಂತ ಹೇಳ್ತದೋ ಅದು ಸರಿಯಲ್ಲ. ಅದನ್ನು ಯಾರೂ ಒಪ್ಪೋದಿಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಆ ನ್ಯಾಯಾಂಗಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಅಲ್ಲಿ ತೀರ್ಮಾನ ಆಗಬೇಕು ಸಿದ್ದರಾಮಯ್ಯ ಅಪರಾಧಿನೋ ಅಲ್ಲ ಅಂತ. ಅಲ್ಲಿವರೆಗೂ ಅವ್ರ ಅಪರಾಧಿನೇ.